ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸೂಪರಾಗಿರುವಂತಹ ಸಬ್ಬಕ್ಕಿ ಇಡ್ಲಿ ಮತ್ತು ಸಾಂಬಾರು ಈರುಳ್ಳಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಲೈಲಾನ್ ಸಬ್ಬಕ್ಕಿನ ನೀಟಾಗಿ 2ರಿಂದ 3 ಸಲ ವಾಶ್ ಮಾಡಿಕೊಡ್ತಾ ಇದ್ದೀನಿ. ನೀವು ಯಾವುದೇ ಸಬ್ಬಕ್ಕಿ ಬೇಕಾದ್ರೂ ತೊಗೋಬೋದು. 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಮುಳುಗೋಷ್ಟು ನೀರು ಹಾಕಿ 3ರಿಂದ 4 ಗಂಟೆ ನೆನೆಸೋಕ್ಕಿಡಿ. ಅಥವಾ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿಯೇ ಸಬ್ಬಕ್ಕಿನ ನೆನೆಸಿಡ್ಬೋದು. 3ರಿಂದ 4 ಗಂಟೆ ನೆಂದಿರುವಂಥ ಸಬ್ಬಕ್ಕಿನ ಸ್ಟ್ರೈನರ್ಗೆ ಹಾಕಿ ನೀರೆಲ್ಲ ಸೋಸ್ಕೊತಾ ಇದ್ದೀನಿ. ಇವಾಗ ನೋಡಿ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಈ ಸಬ್ಬಕ್ಕಿನ ಅಳತೆ ಮಾಡಿದರೆ 1 ಕಪ್ ಹಾಕಿದ್ವಲ್ಲ, ಇವಾಗ ಇದು 2 ಕಪ್ ಇರುತ್ತೆ ನೆಂದು. ಇವಾಗ ಅದೇ ಮೆಜರ್ಮೆಂಟಿಗೆ ನಾನಿಲ್ಲಿ 2 ಕಪ್ ರವೆನ ಸೇರಿಸ್ಕೊತಾ ಇದ್ದೀನಿ. ನೆಂದಿರುವಂಥ 2 ಕಪ್ ಸಬ್ಬಕ್ಕಿಗೆ 2 ಕಪ್ ರವೆ ಮತ್ತು 2 ಕಪ್ ಮೊಸರು. ಈ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಹುಳಿ ಅಂಶ ಬೇಕಾಗುತ್ತೆ, ಹಾಗಾಗಿ 2 ಕಪ್ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತು ಅದೇ ಕಪ್ಪಲ್ಲಿ 1 ಕಪ್ ನೀರನ್ನ ಸ್ವಲ್ಪ ಅರ್ಧ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೊಸರು, ರವೆ, ಸಬ್ಬಕ್ಕಿ ಎಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಳಿದಿರೋಂಥ ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟಾದಮೇಲೆ ಈ ಹದದಲ್ಲೇ ಇರಬೇಕು. ಇವಾಗ ಒಂದು 15ರಿಂದ 20 ನಿಮಿಷ ಇದನ್ನು ಮುಚ್ಚಿಡೋಣ. ರವೆ ಎಲ್ಲ ನೆಂದು ಸ್ವಲ್ಪ ಅರಳ್ದಂಗಾಗಿರುತ್ತೆ. ನೋಡಿ, ಇವಾಗ 15ರಿಂದ 20 ನಿಮಿಷ ಆಗಿದೆ. ಇವಾಗ ನಿಮಗೆ ನೀರು ಬೇಕು ಅಂದರೆ 1-2 ಸ್ಪೂನ್ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನ ತೆಳು ಮಾಡ್ಕೋಬೋದು. ತುಂಬ ನೀರು ಜಾಸ್ತಿ ಹಾಕಿ ತೆಳು ಮಾಡಬೇಡಿ, ಈ ಹದದಲ್ಲೇ ಇರಬೇಕು. ನೋಡಿ, ಇವಾಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಈ ಹದದಲ್ಲಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಎಲ್ಲ ಪ್ಲೇಟ್ಗೂ ಇದೇ ಥರ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ 1/4ಗಿಂತ ಸ್ವಲ್ಪ ಜಾಸ್ತಿನ ಇಡ್ಲಿ ಹಿಟ್ಟನ್ನ ಎಲ್ಲ ಪ್ಲೇಟ್ಗೂ ಸೇರಿಸ್ಕೊತಾ ಇದ್ದೀನಿ. ಇದೇ ಥರ ಎಲ್ಲ ಪ್ಲೇಟ್ಗೂ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ನೀರು ಕುದೀತಾ ಇದೆ. ಇವಾಗ ಪ್ಲೇಟೆಲ್ಲನೂ ಇಡ್ಲಿ ಪಾತ್ರೆಯಲ್ಲಿಟ್ಟು ಮುಚ್ಚಳ ಮುಚ್ಚಿ ಒಂದು 10ರಿಂದ 12 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ಇಡ್ಲಿ ಬೇಯೋಷ್ಟರಲ್ಲಿ ಈ ಸಬ್ಬಕ್ಕಿ ಇಡ್ಲಿಗೆ ಈ ಈರುಳ್ಳಿ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. 1-2 ಸ್ಪೂನ್ ಎಣ್ಣೆ ಹಾಕಿ 1 ಬೌಲ್ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿರೋಂಥ ಸಾಂಬಾರು ಈರುಳ್ಳಿನ ಅಂದರೆ ನಾಟಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, 1 ರೆಕ್ಕೆ ಕರಿಬೇವಿನ ಸೊಪ್ಪು, 2 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಹೆಚ್ಚು ಕಮ್ಮಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಇವಾಗ ನೀಟಾಗಿ ಈರುಳ್ಳಿ ಒಳಗಡೆ ಎಲ್ಲ ಸಾಫ್ಟ್ ಆಗೋ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೋಬೇಕು. ಹುಣಸೆಹಣ್ಣು ಹಾಕಿರೋ ವಿಡಿಯೋ ಮಿಸ್ ಆಗಿದೆ. ಇವಾಗ ನೀಟಾಗಿ ಹುರಿದಿದ್ದಾದಮೇಲೆ 10 ನಿಮಿಷ ತಣ್ಣಗಾಕ್ಬಿಡಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಜಾರಿಗೆ ತಣ್ಣಗಾಗಿರುವಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮಾಮೂಲಿ ಈರುಳ್ಳಿಗಿಂತ ಈ ಸಾಂಬಾರು ಈರುಳ್ಳಿಯಲ್ಲಿ ಚಟ್ನಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ರುಬ್ಬಿರುವಂತಹ ಚಟ್ನಿನ ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣ. 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಇಂಗಿನ ಪುಡಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈ ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊಳ್ಳೋಣ.
ತುಂಬ ಟೇಸ್ಟಿಯಾಗಿರುವಂತಹ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಮಾಮೂಲಿ ಈರುಳ್ಳಿಗಿಂತ ಈ ಸಾಂಬಾರು ಈರುಳ್ಳಿಯಲ್ಲಿ ಒಂದು ಸಲ ಚಟ್ನಿನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸಾಂಬಾರು ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಇವಾಗ 10ರಿಂದ 12 ನಿಮಿಷ ಆಗಿರುವಂತಹ ಇಡ್ಲಿ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಸ್ಟವ್ನ ಆಫ್ ಮಾಡಿ ಒಂದು 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. ಸ್ಟವ್ ಆಫ್ ಮಾಡಿದ ತಕ್ಷಣ ತೆಗಿಬಾರ್ದು. ಇವಾಗ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ಅಂತ. ನೋಡಿ, ಒಂಚೂರು ಅಂಟ್ಕೊತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ತುಂಬ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ಸಬ್ಬಕ್ಕಿ ಇಡ್ಲಿ ಮತ್ತು ಈರುಳ್ಳಿ ಚಟ್ನಿನ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೋಡಾ ಮತ್ತು ಏನು ಯಾವುದನ್ನು ಬಳಸದೆ ತುಂಬ ಸಾಫ್ಟಾಗಿರುವಂತಹ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ತುಂಬ ಸಾಫ್ಟಾಗಿರುವಂತಹ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.